ಸಕಲೇಶಪುರ ತಾಲೂಕಿನ ಉದೇವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳುಗೋಡು ಗ್ರಾಮದ ತೋಟದ ಮಾಲೀಕರಾದ ಆಫಕ್ ಅಹಮದ್ ಅವರಿಗೆ ಸೇರಿದ ಪಾಳು ಬಿದ್ದಿರುವ ಲೈನ್ ಮನೆಯ ಗೋಡೆ ಸಂಪೂರ್ಣ ದೊಡ್ಡ ಮಟ್ಟದ ಬಿರುಕು ಬಿಟ್ಟು ತಿರುವಿನ ಕಾಂಕ್ರೀಟ್ ರಸ್ತೆಯ ಕಡೆಗೆ ವಾಲಿದ್ದು ಯಾವ ಸಂದರ್ಭದಲ್ಲಿ ಆದರೂ ರಸ್ತೆಯಲ್ಲಿ ಓಡಾಡುವ ವಾಹನಗಳ ಮೇಲೆ ಬೀಳುತ್ತದೆ ಎಂದು ಸಾರ್ವಜನಿಕರು ಭಯಭೀತರಾಗಿ ತಿರುಗಾಡುವ ಸ್ಥಿತಿ ಎದುರಾಗಿದೆ. ಹಾಗೆಯೇ ಕಾಂಕ್ರೀಟ್ ರಸ್ತೆಯ ಬದಿ ಚರಂಡಿ ವ್ಯವಸ್ಥೆ ಕೂಡ ಇರುವುದಿಲ್ಲ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು, ಶಾಲೆಯ ಮಕ್ಕಳು, ಕಾರ್ಮಿಕರು, ರೈತರು, ಜಾನುವಾರುಗಳು ಓಡಾಡುತ್ತಿದ್ದು ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಸಮಸ್ಯೆ ಬಗೆಹರಿದಿರುವುದಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂದೆ ಆಗಬಹುದಾದ ಅನಾಹುತವನ್ನು ತಪ್ಪಿಸಲು ಮುಂದಾಗಬೇಕು. ಇಲ್ಲವಾದಲ್ಲಿ ಯಾರಿಗಾದರೂ ಈ ಗೋಡೆ ಬಿದ್ದು ಅನಾಹುತವಾದಲ್ಲಿ ಪಾಳು ಬಿದ್ದಿರುವ ಲೈನ್ ಮನೆಯ ಮಾಲೀಕರು ಹಾಗೂ ಗ್ರಾಮ ಪಂಚಾಯಿತಿಯವರೇ ಹೊಣೆಗಾರರಾಗುತ್ತಾರೆ ಎಂದು ಸ್ಥಳೀಯರು ಹಾಗೂ ಮುಖಂಡರಾದ ಶೇಖರ್ ದಿನಕೆರೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮಂಜುನಾಥ್, ಗುರುಸ್ವಾಮಿ, ಪಾಪಣ್ಣ ಸೇರಿದಂತೆ ಗ್ರಾಮಸ್ಥರು ಇತರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಯಾಕಂದ್ರೆ ಸಾಕಷ್ಟು ಜನ ಇಲ್ಲಿ ತಿರುಗಾಡೋದ್ರಿಂದ ಅಕಸ್ಮಾತ್ ಮಳೆ ಜೋರಾಗಿ ಬಂದು ಬಿದ್ದಾಗ ಇಲ್ಲಿ ಜನ ತಿರುಗಾಡಬೇಕಾದ್ರೆ ಜನಗಳಿಗೆ ಅನಾಹುತ ಆಗುತ್ತೆ. ಅನಾಹುತ ಆದಾಗ ಅದು ತೊಂದರೆಗೆ ಯಾರು ಈಡಾಗ್ತಾರೆ? ಸೊ ಆ ಮಾಲೀಕರು ಬರುತ್ತೆ. ಆ ಮಾಲೀಕರಿಗೆ ಗೊತ್ತಿದೆ ಮನೆ ಬೀಳ್ತಿದೆ, ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಮ ಜನಗಳಿಗೆ ತೊಂದರೆ ಆಗುತ್ತೆ, ಶಾಲೆ ಮಕ್ಕಳು ಓಡಾಡ್ತಿದ್ದೇವೆ, ಮುಂದೆ ಆಗೋ ಅನಾಹುತನ ತಪ್ಪಿಸ್ಬೇಕು. ಯಾಕಂದ್ರೆ ಆಲ್ರೆಡಿ ಬಿದ್ದೋಗ್ತಾಗಿದೆ, ಇದನ್ನ ಡೆಮಾಲಿಷ್ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ಬಹಳ ತೊಂದರೆ ಆಗಿದೆ. ನಾವೆಲ್ಲ ಸಾರ್ವಜನಿಕರು ತಿರುಗಾಡೋಂಥ ಜನಗಳು, ಕಾರ್ ಓಡಾಡುತ್ತೆ, ಬೈಕ್ಗಳು ಓಡಾಡ್ತೀವಿ, ಮಕ್ಕಳು ಓಡಾಡ್ತೇವೆ. ಮುಂದಿನ ಆಗೋ ಅನಾಹುತಕ್ಕೆ ಅವರೇ ಕಾರಣ ಆಗ್ತಾರೆ. ಇದು ಮುಖಾಂತರ ಅವರಿಗೆ ತಲುಪಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ವಿಡಿಯೋಗಳು ಜವಾಬ್ದಾರಿ ತಗೊಂಡು ಮುಂದೆ ಆಗಬಾರ್ದು ಈ ರೀತಿ ಕೆಲಸಗಳು. ಅವರಿಗೆ ಜವಾಬ್ದಾರಿ ಹೇಳಿ ಅವರಿಗೆ ಎಚ್ಚರಿಕೆ ಕೊಡಬೇಕು ಇದು ಡೆಮಾಲಿಷ್ ಮಾಡೋಕ್ಕೆ. ಮತ್ತು ನೋಡಿ, ವೆಹಿಕಲ್ಗಳು ಪಾಸ್ ಆಗಲ್ಲ. ನೋಡಿ, ಇಲ್ಲಿ ಕೆಳಗಡೆ ಇದು ತಗ್ಗಾಗಿದೆ. ಇನ್ನೊಂದು ಏನಾರ ಆ ಕಡೆ ಕಾರ್ ಬಂತು ಅಂದರೆ ಈ ಕಡೆ ಬೈಕ್ನಲ್ಲಿ ಹೋಗಿ ಕೆಳಗಡೆ ಬಿದ್ದರೆ ಅವ್ರಿಗೆ ತುಂಬ ಏಟಾಗುತ್ತೆ. ಸೊ ನೋಡಿ, ಇವರು ಈ ಥರ ಒಂದು ಬೈಕ್ ಬಂದಾಗ ಅವ್ರು ಕಾಲು ಕೊಟ್ಟು ನಿಲ್ಲಕ್ಕಾದ್ರೂ ಆಗೋದಿಲ್ಲ. ಆಮೇಲೆ ಈ ಸೈಡಲ್ಲಿ ನೋಡಿ ಮಣ್ಣು ಗುಡ್ಡೆ ಹಾಕಿದ್ದಾರೆ, ಈ ಸೈಡನ್ನು ಕೂಡ ಪಾಸ್ ಹಾಕೋದಿಲ್ಲ. ಅಕಸ್ಮಾತ್ ಅಲ್ಲಿ ಜನ ಬರ್ತಾಯಿದ್ರು, ಆ ಸಂದರ್ಭದಲ್ಲಿ ಬಿತ್ತು ಅಂತಂದರೆ ಒಂದು ಜೀವ ಹೋದರೆ ಜೀವಕ್ಕೆ ಹೊಣೆ ಯಾರಾಗುತ್ತೆ? ಭಾಳ ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನು ತೆರವುಗೊಳಿಸಿ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ತೀನಿ.